ಸೊಳ್ಳೆಗೆ ಔಷಧಿ ಹೊಡಿತಿದ್ರು. ಈ ಸರ್ಕಾರ ಬಂದ್ಮೇಲೆ ಈ ಕಾಂಗ್ರೆಸ್ ಒಂದ್ ದಿವಸ ಒಂದು ಇದು ಹೊಡೆದಲ್ಲ. ಸೊಳ್ಳೆ ಎಷ್ಟಿದೆ ಗೊತ್ತ ಮೇಡಮ್. ಆಮೇಲೆ ಇನ್ನೊಂದು, ಈ ರೋಡ್ ಮಾಡಿಸಿದ್ರು ಒಂದಡಿ, ಈ ಏರಿಯಾದೆಲ್ಲ ಒಂದಡಿಲಿ ಹೋಗುತ್ತಾ, ಡ್ರೈನೇಜ್ ಹೋಗುತ್ತಾ, ಬಾತ್ರೂಮ್ ಏನು ಹೋಗುತ್ತಾ, ಮಳೆ ಬಂದ್ಬಿಟ್ರೆ ಮನೆ ಒಳಗೆ ನುಗ್ಗುತ್ತೆ ಯುಜಿಡಿ ನೀರು. ನಾನೇ ಈ ವಾಸನೆ ಕರೆಸಿಬಿಟ್ಟು ಎಷ್ಟೋ ಸಾರಿ ಹೇಳಿದ್ದೀನಿ, ವಾಸನೆ ಟೆಂಡರ್ ಎಲ್ಲ ಕೊಟ್ಬಿಟ್ಟು ಮಾಡಿಸಿದ್ದೀನಿ ಅಂತ ಹೇಳವ್ರೆ. ಅವರು ಆದಷ್ಟು ಬಂದ್ಬಿಟ್ಟು ಯಾರೇ ಕರೆದ್ರು ಬರ್ತಾರೆ ಮಾತ್ರ, ಅದೊಂದು ಮಾತ್ರ ಇದೆಲ್ಲ ವಾಸಣ್ಣರು ಅಷ್ಟೊಂದು ಕೆಲಸ ಮಾಡಿಸ್ತಾರೆ. ಈ 3 ವರ್ಷದಿಂದ ಒಂದು ಸೊಳ್ಳೆಗೆ ಒಂದು ಔಷಧಿ ಹೊಡೆದಿಲ್ಲ ಮೇಡಮ್. ನಾನು ಈಗ ಬೇಕಾದ್ರೆ ಡಿ ಸಿ ಹತ್ರಕ್ಕೆ ಹೋಗಿ ಮಾತಾಡಬೇಕು ಅಂತ ಇದ್ದೀನಿ. 3 ವರ್ಷದಿಂದ ಅವಾಗ ಬಂದು ಇದ್ದಾಗ ಎಷ್ಟು ಸೊಳ್ಳೆಗೆಲ್ಲ ಔಷಧಿ ಹೊಡೆದಿದ್ರು. ಒಂದು ದಿವಸ ಸೊಳ್ಳೆ ಹೊಡೆದಲ್ಲ ನೋಡಿ. ಡ್ರೈನೇಜಲ್ಲಿ ಗಿಡಗಳೆಲ್ಲ ಎಷ್ಟು ಸೊಳ್ಳೆ ಬರುತ್ತೆ ಗೊತ್ತಾ? ಯಾರು ಕೇಳ್ತಾರೆ ಮೇಡಮ್ ನಮ್ಮ ಕಷ್ಟ ಸುಖ? ಕೇಳೋ ಹಕ್ಕಿದೆ, ಯಾರಿಗೆ ಕೇಳ್ತೀರಾ? ಈಗ ಅವ್ರಿಗಿಲ್ಲ, ಈಗ ವಾಸಣ್ಣವ್ರಿಗೆ ಈಗ ಇದ್ದಿಲ್ಲ. ಈ ಸರ್ಕಾರ ಬಂದ್ಮೇಲೆ ಈ ತರ ಆಗಿರೋದು. ಅವಾಗ ಬೇರೆ ಸರ್ಕಾರ ಇದ್ದಾಗ 2 ತಿಂಗಳಿಗೆ ಯಾರೋ 3 ತಿಂಗಳಿಗೆ ಬಂದು ಔಷಧಿ ಹೊಡಿತಿದ್ರು. ಬೇರೆ ಸರ್ಕಾರ ಯಾವ ಸರ್ಕಾರ? ಯಾವ್ದು ಕಾಂಗ್ರೆಸ್. ಇನ್ನೇನಿಲ್ಲ, ನಾನು ಹೇಳೋವಷ್ಟು ಹೇಳ್ತೀನಿ. ಕಾಂಗ್ರೆಸ್ಸೇ ಬಂದ್ಮೇಲೆ ಎಲ್ಲ ಹಾಳು ಮಾಡಿಟ್ಟವ್ರೆ. ಈಗ ಒಂದು ಔಷಧಿ ಹೊಡೆದಾರೆ ಮೇಡಮ್. ನಮ್ಗೆ ಏನ್ ಮಾಡ್ಬೇಕು ಹೇಳಿ? ಇವತ್ತು ಬೇಕಾದ್ರೆ ನಾನು ಮುಖ್ಯ ಸಿದ್ದರಾಮಯ್ಯ ಹತ್ರ ಅಲ್ಲ, ಯಾರ ಹತ್ರ ಮಾತಾಡ್ತೀನಿ. ಅವ್ರ ಸರ್ಕಾರ ಬಂದ್ಮೇಲೆ ಅಭಿವೃದ್ಧಿ ಏನಾರು ಆಗಿದೆಯಾ? ಒಂದು ರೋಡ್ ಆಗಿಲ್ಲ ನೋಡಿ, ಇಲ್ಲೆಲ್ಲ ಕಿತ್ತೋಗಿದೆ. ಇಲ್ಲಿವರೆಗೂ ನನ್ನ ಮಟ್ಟದಲ್ಲಿ ಈ ಸರ್ಕಾರ ದರಿದ್ರ ಸರ್ಕಾರ, ಇದು ಇರಬಾರ್ದು. ಇದು ಆ ಥರ ಹೇಳ್ತೀನಿ. ನನಗೆ ಅಷ್ಟೊಂದು ಸಿಟ್ಟು ಬರ್ತಾ ಇದೆ. ನಾನು ಈ ಚಿರಂಡಿಯ ನಾನೊಂದು ಆಫೀಸರ್ ಆಗಿ ನಾನು ಆ ಚಿರಂಡಿಯ ಗುದ್ಲಿ ತಗೊಂಡು ನಾನು ಬಚಾಗ್ತಾ ಇದ್ದೀನಿ. ಕಾರ್ಪೊರೇಷನ್ದವರು ಈ ವಾರ್ಡ್ಗೆ ಒಬ್ಬನ ಬಿಟ್ಟರೆ ಏನು ಕ್ಲೀನ್ ಮಾಡ್ತಾನೆ ಮೇಡಮ್? ಅವನು ಕೇಳಿದ್ರೆ ನನಗೆ ಒಬ್ಬನೇ ಇದ್ದೀನಪ್ಪ, ನಾನು ಒಬ್ಬನೇ ಇದ್ದೀನಿ. ಸರಿ, ಆಫೀಸರ್ ಅಂದ್ರಲ್ಲ, ಏನು ಯಾವ ಡಿಪಾರ್ಟ್ಮೆಂಟ್? ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದವರು, ರಿಟೈರ್ಡ್ ಆಗಿದ್ದೀನಿ. ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಬಂದು ನಾನು ಬೆಂಗಳೂರಿದ್ದಲ್ಲಿ 40 ವರ್ಷದಿಂದ ಇಲ್ಲಿ ಬಂದ್ಬಿಟ್ಟು ನಾನು ಚಿರಂಡಿ ಬಾಚ್ತಾ ಇದ್ದೀನಿ ಮೇಡಮ್. ಯಾರಿಗೆ ಅಂತ ಹೇಳಿ ನಾನು? ಅವ್ರಿಗೆ ಹೇಳಿದ್ರೆ ಒಬ್ಬನೇ ಕೊಟ್ಟವ್ರೆ ಅಂತಾರೆ ಕಾರ್ಪೊರೇಟ್. ನಾನು ಮುನ್ಸಿಪಾಲ್ಟಿಗೆ ಹೋಗಿ ಜೋರು ಮಾಡಿ ಬಂದಿದ್ದೀನಿ. ಏನ್ರಿ ಮಾಡ್ತೀರಿ ನೀವು ಇಲ್ಲಿವರೆಗೂ ಅಂತ ನಾನು ಕೇಳಿ ಬಂದಿದ್ದೀನಿ. ಈ ಏನು ಕ್ರಮ ತಗೊಂಡ್ಲಿಲ್ವಾ ಅವರು? ಕ್ರಮ ಏನು ತಗೋತಾರೆ? ಒಬ್ಬನೇ ಕೊಟ್ಬಿಟ್ಟು ಏನು ಕ್ರಮ ತಗೋತಾರೆ ಮೇಡಮ್? ಈಗ ನೋಡಿ, ಈ ಗಿಡ ಯಾವನ್ ಕಟ್ ಮಾಡ್ತಾನೆ ಹೇಳಿ? ಈ ರೋಡೆಲ್ಲ ಕಟ್ ಮಾಡ್ತಾರಲ್ಲ, ಯಾರು ಕಟ್ ಮಾಡ್ತಾರೆ ಹೇಳಿ? ಅದು ಸೈಟ್ ಓನರ್ ಬಿಡಿ. ಸೈಟ್ ಅಲ್ಲ, ನನಗೆ ಹೇಳೋದು, ನಾನು ಸೈಟ್ ಲೆಕ್ಕ ಕೇಳಲ್ಲ. ಈ ಚಿರಂಡಿಂದ ಈ ಕಡೆಗೆ ರೋಡ್ ಐತಲ್ಲ, ಯಾರು ಕಟ್ ಮಾಡ್ತಾರ ಗಿಡಗಳ ಹೇಳಿ? ಅದು ಕಾರ್ಪೊರೇಷನ್ ಧರ್ಮ. ಅದು ಕಟ್ ಮಾಡಲ್ಲ ಅವರು. ನಾನು ಸೈಟ್ ಬಗ್ಗೆ ಹೋಗುತ್ತಾ ಇಲ್ಲ. ನಾನು ಸೈಟಿಗೆ ನೀವು ಮೆಮೊ ಕೊಡಿ, ಅವ್ರು ಯಾರ್ಯಾರ ಮೆಮೊ ಕೊಟ್ಕೊಳ್ಳಿ. ನಾನು ಡ್ರೈನೇಜಿಂದ ಈ ಕಡೆಗೆ ರೋಡಲ್ಲಿ ಏನೇನು ಕೆಲಸ ಮಾಡಬೇಕು ಅನ್ನೋದು ಮುನ್ಸಿಪಾಲ್ಟಿಗೆ ಗೊತ್ತಿಲ್ವಾ? ಮತ್ತೆ ಅದೇ ಹೇಳಿ ಮೇಡಮ್. ನಾನು ನಾಯಿ ವಿಪರೀತ ಇದೆ ಬಿಡಿ, ನಾಯಿಗಳು ಸಿಕ್ಕಾಬಿಟ್ಟ. ನೀವೊಬ್ರೇ ಹೋಗಿದ್ರಲ್ಲ, ನಿಮ್ಮಂತವ್ರೆ ಇನ್ನು 4 ಜನ ಕರ್ಕೊಂಡು ಹೋಗಿ ಇನ್ನೊಂಚೂರು ಅಂದ್ರೆ ಅವ್ರು ಬರಕಲ್ಲ. ನಾನು ಒಬ್ಬರೇ ಹೋಗಿ ಧೈರ್ಯವಾಗಿ ಮಾತಾಡಿ, ಹಿಂಗಾಗಿದೆ ಸಮಸ್ಯೆ, ಬನ್ನಿ ನೋಡಿ ಬನ್ನಿ. ಈಗ ಮುನ್ಸಿಪಾಲ್ಟಿಲಿ 2 ತಿಂಗಳು 3 ತಿಂಗಳಿಗೆ ಒಬ್ಬ ಯಾರಾದ್ರೂ ಒಬ್ಬರು ಒಂದು ಆಫೀಸರ್ ಆಗಿ ಬಂದ್ಬಿಟ್ಟು ಚೆಕ್ ಮಾಡ್ಬೇಕಾನೆ. ಈಗ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು, ನನಗಿಂತ ಹೈಯರ್ ಆಫೀಸರ್ ಬಂದ್ಬಿಟ್ಟು ನಾನು ಡ್ಯೂಟಿ ಮಾಡಲಿಲ್ಲ ಅಂತ ಅಂದ್ರೆ ಆಕ್ಷನ್ ತಗೋತಾರೆ, ನಾಳೆ ಮೆಮೊ ಕೊಡ್ತಾರೆ. ಇದ್ರಲ್ಲಿ ಯಾಕೆ ಕೊಡಬಾರ್ದು? ನಾನು ಒಬ್ಬ ಬಂದು ಚೆಕ್ ಮಾಡ್ಬೇಕು ಮೇಡಮ್. ನನ್ನ ಲೆಕ್ಕದಲ್ಲಿ ಒಂದು ಆಫೀಸರ್ ಅಂದಮೇಲೆ ಬಂದು ಚೆಕ್ ಮಾಡಬೇಕು, ಏನು ಅಭಿವೃದ್ಧಿ ಆಗಿದೆಯಾ, ಯಾವ ಏರಿಯಾ ಕ್ಲೀನ್ ಆಗಿದೆ ಇಲ್ಲ. ನಾನು ಎಷ್ಟೋ ಸಾರಿ ವಾಸಣ್ಣರು ಕೌನ್ಸಿಲ್ಗೆ ಫೋನ್ ಮಾಡಿ ಅವ್ರು ಬಂದು ನೋಡೋಗಿದ್ದಾರೆ. ಇಲ್ಲಿ ನೋಡಿ, ಇದು ಫುಲ್ ಕಟ್ಗೆದಿ ಐತೆ. ಈಗ ಏನೋ ಟೆಂಡರ್ ಕೊಟ್ಟಿದೆ ಅಂತ ವಾಸಣ್ಣರೇ ಎಷ್ಟೋ ಇದು ಮಾಡಿ ಹೇಳಿದ್ದಾರೆ. ಅವರು ವಾಸಣ್ಣರು ಯಾರೇ ಕರೆದ್ರು ಬಂದು ಸ್ಪಂದಿಸ್ತಾರೆ, ಏನು ನೋಡ್ತಾರೆ, ಏನು ಪ್ರಾಬ್ಲಮ್ ಇದೆ ಎಲ್ಲ ಮಾಡ್ತದೆ. ಈಗ ಅವ್ರಿಗೆ ಅಧಿಕಾರ ಇಲ್ಲ. ಈಗ ಅಧಿಕಾರ ಇಲ್ಲದಕ್ಕೆ ಅವ್ರು ಸುಮ್ಮನಾಗಿರೋ ಹೊರತು ಏನು ವಾಸಣ್ಣರದ್ದೇನು ತೊಂದರೆನೇ ಇಲ್ಲ. ಅವ್ರು ಬಂದು ಸ್ಪಂದಿಸ್ತಾರೆ, ಏನೇನಿದೆ ಅವರು ರಿಪೋರ್ಟ್ ತಗೋಗಿ ಕೊಡ್ತಾರೆ, ಅದೆಲ್ಲ ಇದೆ. ಆದರೆ ಕಾರ್ಪೊರೇಷನ್ದರೇ ಬಂದು ಕೆಲಸ ಮಾಡಿಲ್ಲ ಅಂತಂದರೆ ಏನು ಮಾಡ್ಬೇಕು ಹೇಳಿ? ಈಗ ಸರ್ಕಾರ ಇಲ್ಲ, ಇದೇನು ಈ ಸರ್ಕಾರ ಐತೆ, ಅದೇನು ಮಾಡ್ಯಾರೋ? ನಾವು ಪ್ರತಿಯೊಂದು ಟ್ಯಾಕ್ಸ್ ಎಲ್ಲ ಕಟ್ಕೊಂಡು ಕೂತಿದ್ವಿ. ನಾನು ಅದಕ್ಕೆ ಹೇಳಿದ್ದೀನಿ, ಸರಿಯಾಗಿ ಟ್ಯಾಕ್ಸ್ ತಗೋತಿರಲ್ಲ, ಸರಿಯಾಗಿ ಕೆಲಸ ಮಾಡಿ. ನೀವು ನಾನೇನು ಪುಕ್ಕಟೆ ಮಾಡಿಸ್ತಾ ಇಲ್ಲ. ನೀವು ಪ್ರತಿಯೊಂದಕ್ಕೂ ಡ್ರೈನೇಜ್ಗೆಲ್ಲ ದುಡ್ಡು ಹಾಕ್ತಾ ಇದ್ದೀರಾ, ಯಾಕೆ ಕೆಲಸ ಮಾಡಬಾರ್ದು ಮೇಡಮ್ ನೀವು? ನಾನು ಅಷ್ಟೇ ಕೇಳೋದು. ನನ್ನ ಇದರಲ್ಲಿ ನಾನು ಒಂದು ಅಧಿಕಾರದಲ್ಲಿದ್ದು ಎಷ್ಟು ಕೆಲಸ ಮಾಡಿದ್ದೀನಿ, ಇವರು ಅದೇ ಮಾಡಬೇಕು. ಈ ವಾರ್ಡ್ಗೆ ಒಬ್ಬ ಕೆಲಸದಂಗೆ ಕೊಟ್ಟರೆ ಅವನು ಏನು ಮಾಡ್ತಾನೆ ಮೇಡಮ್? ಒಂದು 4-5 ಜನ ಬಿಡಬೇಕು, ತಗರೇಟಿ ತಗೋಬೇಕು, ಅವ್ರು ಬಂದು ಚೆಕ್ ಮಾಡಬೇಕು. ಅದು ಚೆಕ್ ಮಾಡಲ್ಲ ನೋಡಿ. ಈ ದೇವಸ್ಥಾನ ಇಲ್ಲಿ ನೋಡಿ, ಇಲ್ಲೆಲ್ಲ ಹೆಂಗ್ ಬೆಳೆದಿದೆ, ಏನ ಮಾಡ್ಬೇಕು? ಗಾಡಿ ಕೆಳಗಡೆ ನೋಡಿ ಮೇಡಮ್, ನಾಯಿಗಳು ಎಲ್ಲಿಗೆ ಗಾಡಿ ಹೊಡಿಲಿ ಎಲ್ಲ ಮನೆಗೆ. ಈಗ ಏನು ಮಾಡ್ತೀರಿ? ದೇವಸ್ಥಾನಕ್ಕೆ ಬರೋ ಮಕ್ಕಳಿಗೆಲ್ಲ
ದೊಡ್ಡ ಸಮಸ್ಯೆ ನಾಯಿದೊಂದು ಒಂದು ದಿವಸ ನಾಯಿ ಹಿಡ್ದಿಲ್ಲ ಮೇಡಮ್, ಒಂದ್ ದಿವ್ಸ ಬಂದು ಅದಕ್ಕೇನು ಇಂಜೆಕ್ಷನ್ ಕೊಟ್ಟಿಲ್ಲ, ಬಂದು ನಾಯಿನೂ ಹಿಡ್ದಿಲ್ಲ ಅವರು. ಏನು ಕೆಲಸ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಅದಕ್ಕೆ ಒಬ್ಬೊಬ್ರು ಇನ್ಸ್ಪೆಕ್ಟರ್ಗಳು ಇರ್ತಾರಲ್ಲ ಅವ್ರು ಬಂದು